ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ನಾವು KR ನಗರ ಹೋಗ್ತಿದ್ದೀವಿ. ನೆನ್ನೆನೇ ಹೋಗಬೇಕಿತ್ತು, ನೆನ್ನೆ ಸ್ವಲ್ಪ ಕೆಲಸ ಬಂತು ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಗೊಂಬೆ ನೋಡಿ ಬೇಡ ಬೇಡ ಅನ್ನೋ ಡುಗು ನೋಡ್ತಾಳೆ. ನೆನೆ ಬಿದ್ಲು, ಮೂಗು ಡಮ್ಮಂತು ಆದರೂ ಬಿಡಲ್ಲ. ಇಷ್ಟು ಫಾಸ್ಟಾಗಿ ಹೋಗ್ತಾಳೆ ಅಂದರೆ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾಳೆ ಅಲ್ವೇನಮ್ಮ? ಎಲ್ಲಿ ಬಿದ್ದಿದ್ದು ನೀನು? ದುಮುಕ್ಕಂತ ಬಿದ್ಬಿಡ್ಲು, ಮೂಗು ಡುಮುಕ್ಕಂತು. ಸೊ ಇವಾಗ KR ನಗರ ಹೋಗ್ತಿದ್ದೀವಿ. ನೆನ್ನೆ ಹೋಗೋಕ್ಕಾಗಲಿಲ್ಲ, ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ ಸಂಡೇ. ಇವತ್ತು ಮಂಡೇ ಹೋಗ್ತಾ ಇದ್ವಿ. ನಾನು ಪ್ರಮೋದ್ ಅವ್ರ ಅಪ್ಪು ಗೊಂಬೆ ಎಲ್ಲ. ಅಪ್ಪು ಬಂದು ಸ್ಕೂಲಲ್ಲಿ ಇದ್ದಾನೆ, ಅವನ ಹೋಗ್ತಾ ಅವನ್ನ ಪಿಕ್ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ಏನಕ್ಕೆ ಹೋಗ್ತಿದ್ದೀವಿ KR ನಗರ? ಏನಕ್ಕೆ ತುಂಬ ದಿನ ಆಗಿತ್ತು ಅಂತ ರೌಂಡ್ ಹಾಕೊಂಡ್ಬರೋಣ. ಏನಕ್ಕೆ ಅಂದರೆ ಗೊಂಬೆದು ಕಾಲು ಬೆಳೆ ಇತ್ತಲ್ಲ, ಅದು ಟೈಟ್ ಆಗ್ತಾ ಇದೆ. ಅವಳದು ನಾಮಕರಣ ಆದಮೇಲೆ ಅವಳೊಂದು ಸ್ವಲ್ಪ ದಪ್ಪ ಆಗ್ತಾ ಇದ್ದಾಳೆ. ಸುಳ್ಳು ಏನಕ್ಕೆ ಹೇಳ್ಬೇಕು, ನಾಮಕರಣ ಆದಮೇಲೆ ದಪ್ಪ ಆಗ್ತಾ ಇದ್ದಾಳೆ. ಮುಂಚೆ ತುಂಬ ಸಣ್ಣ ಇದ್ಲು, ಕರೆಕ್ಟಾಗಿತ್ತು. ನಾಮಕರಣ ಆಗಿ 1 ವೀಕ್ ಆದಮೇಲೆ ಅದು ಫುಲ್ ಟೈಟ್ ಆಯಿತು. ಇದು ಗಿಫ್ಟ್ ಬಂದಿತ್ತು, ಸೌಮ್ಯ ಅವ್ರು ಕೊಟ್ಟಿದ್ದು. ಅದನ್ನು ಹಾಕಿದ್ದೀನಿ, ಮೇಕಪ್ ಸೌಮ್ಯ ಅವರು ಗಿಫ್ಟ್ ಮಾಡಿದ್ನ. ಅದು ಸ್ವಲ್ಪ ದಪ್ಪದ ಹಾಕೋಣ ಅಂದ್ಬಿಟ್ಟು ಅದು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇನ್ನೊಂದು ಕಳಶ, ನಮ್ಮದು ಹಳೇದಿತ್ತು ಕಳಶ, ಅದನ್ನು ಚೇಂಜ್ ಮಾಡಬೇಕು. ಅದು ಬಿಟ್ಟರೆ ಇನ್ನೇನು ಒಂದು ಕುಂಕುಮದ ಬರಣಿ ಬೇರೆ ತೊಗೋಬೇಕು. ನಮ್ಮನೆ ಅಷ್ಟೊಂದಿದೆ ಕುಂಕುಮದ ಬರಣಿಗಳು ಬೆಳ್ಳಿದು. ಆದರೂ ಇನ್ನೊಂದು ಏನೋ ಪ್ಲೇನ್ ತೊಗೋಬೇಕಂತೆ. ಸೊ ಇಷ್ಟನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ವಿ. ನೋಡೋಣ, ಮೇ ಬಿ ಇವತ್ತು ಒಂದು ಅರ್ಧ kg ಬೆಳ್ಳಿ ತೊಗೋಬೋದೇನೋ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಏನಕ್ಕೆ ಅಂದರೆ ನನಗೆ KR ನಗರದಲ್ಲಿ ಈ ಸಲ ಬೆಳ್ಳಿ ತೊಗೊಂಡಾಗ ನನಗೆ ಇಲ್ಲಿ ಬೆಳ್ಳಿ ಲಾಸ್ ಆಯಿತು. ಅಂದರೆ ಸ್ವಲ್ಪ ನಾವು ಪ್ರೈಸ್ನ ಜಾಸ್ತಿ ಕೊಡ್ತೀವಿ ಅಂತ ಅನ್ನಿಸ್ತು. ಚಿನ್ನ ಓಕೆ, ಬಟ್ ಬೆಳ್ಳಿ ನಮಗೆ ಅಲ್ಲಿ ಓಕೆ ಅನ್ನಿಸ್ತು. ಸೊ ಅದಕ್ಕೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗೋಣ, ಈಗ ಹೋಗಿ ಅಪ್ಪನ ಪಿಕ್ ಮಾಡ್ಕೊಂಡು ಹಂಗೆ ಹೋಗೋಣ. ಬನ್ನಿ ಗೈಸ್. ಎಸ್ ಗೈಸ್, ನಾನು ಆರ್ಡ್ರಿಗೆ ತೊಗೊಂಡು ವೀಡಿಯೋ ಮಾಡಿದೆ, ಮರ್ತುಬಿಟ್ಟಿದ್ದೀನಿ. ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ಈಸ್ಕೊಂಡು ಡಿಕ್ಕಿಗೆ ಹಾಕ್ಕೊಂಡು ಇವಾಗ ಅಪ್ಪು ಸ್ಕೂಲ್ ಹತ್ರ ಬಂದಿದ್ದೀವಿ. ಅಪ್ಪನ ಕರ್ಕೊಳ್ಳೋಣ ಅಂದ್ಬಿಟ್ಟು ಒಮ್ಮೆ ಮಲ್ಕೊಂಡ್ಬಿಟ್ಲು. ಹಂಗೆ ಕಳಿಸಲ್ಲ, ನೋಡಬೇಕು ಏನು ಮಾಡಿದವ್ರು ಏನೋ ಗೊತ್ತಿಲ್ಲ. ಇಂಥವ್ರೆ ಪ್ರಮೋದ್ ಅವರು. ಆಲ್ರೆಡಿ 2:15 ಆಗಿದೆ, ಅವನಿಗೆ 3:15ಗೆ ಬಿಡೋದು. 2:15ಗೆ ಕರ್ಕೊಂಡು ಹೋಗ್ತಿದ್ವಿ. ಬಿಟ್ರು ಗೈಸ್, ಬಿಟ್ಟರು ನೋಡಿ. ಇಲ್ಲಿ ಅವನು ಫುಲ್ ಖುಷಿ ಆಗ್ಬಿಟ್ಟ. ಅವ್ನಿಗೇನು ಗೊತ್ತಾಗ, ವ್ಯಾನಲ್ಲಿ ಬರೋದಕ್ಕಿಂತ ನಮ್ಮ ಜೊತೆ ಬರೋಕ್ಕೆ ಸಿಕ್ಕಾಬಿಡ ಇಷ್ಟಪಡ್ತಾನೆ. ಅಪ್ಪು ಡ್ರೆಸ್ ಎಲ್ಲ ತಂದಿದ್ದೀವಿ ಮಗನೇ ನಿನಗೆ. ರೀ ಅದೇನಾ ಪಾರ್ಸಲು ದೊಡ್ಡದು? ಓಕೆ. ಅಪ್ಪು ಫುಲ್ ಖುಷಿ ಆಗ್ಬಿಟ್ಟ ಬಂದಿದ್ದೆ. ಅದೇನು ತುಟಿ ಹೆಂಗೆ ಮಾಡ್ಕೊಳ್ಳೋದ್ರಿ, ನೋಡಿ ಹೆಂಗೆ ಮಾಡ್ಕೊತಾವನೆ ಕಪ್ಪಿ ಥರ. ಯಾಕಪ್ಪು ನೋಡೋಣ. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ, ಪುನಃ ರಂಜಿನಿ ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗೋಣ ನಾವು. KR ನಗರ ಹೋಗ್ತಿದ್ದೀವಿ. ಅಪ್ಪು ಲೈಶ್ ಕೇಳ್ದ, ಬಂದಿಲ್ವ ಲೈಶು? ಬಂದವನ? ಬಂದಿಲ್ಲ. ಅರೆ ಫಂಕ್ಷನ್ ಅಪ್ಪು. ಏನೋ ಇನ್ನೊಂದ್ಸಲ ಹೇಳು. ಅಯ್ಯಪ್ಪ ಏನಂದ್ರೆ ಅಯ್ಯಪ್ಪ ಅಂತ ಅವಳು. ಪತಾ ಇದ್ದೀವಿ ಕಡೆ. ಇಲ್ವಾಲ ಗೊಂಬೆ ಇವತ್ತು ನಾಮಕರಣ ಆದ್ಮೇಲೆ ಒಂಚೂರು ಒಳ್ಳುದ್ಲಲ್ಲ ಅವಳು. ಕಾಲು ಬಿಡ ಎಲ್ಲ ಟೈಟ್ ಆಯ್ತೈತೆ. ಅದಕ್ಕೆ ಅದೊಂಚೂರು ಚೇಂಜ್ ಮಾಡಿಬಿಟ್ಟು ಒಂದು ಚೆಂಬು ತಗೋಬೇಕಿತ್ತು. ಒಂದು ಚೆಂಬು, ಆಮೇಲೆ ಒಂದು ದುಬ್ಬ ಏನು ಕುಂಕುಮ ಒಂದು ಬಟ್ಲು ತಗೋಬೇಕಂತ. ಒಂದು ಮನೇಲಿ ಅಷ್ಟೊಂದು ಐತೆ, ಬೆಳ್ಳಿ ರೇಟ್ ಜಾಸ್ತಿ ಆಗ್ಬಿಡ್ತೈತಲ್ಲ, ಅದಕ್ಕೆ ತಗೊಳ್ಳೋಣ ಅಂತ. ಅದಕ್ಕೆ ಬಂದ್ಯಾ ಒಂದು ಸಿಟಿ ಕಡೆ ಬಂದಾಗ ಅಂತ. ಬಾ ಒಂದು ರೌಂಡು ಬರಬೇಕು ಅಲ್ಲ, ಬತ್ತೀಯಾ ಅಷ್ಟೇ. ಫೋನ್ ಮಾಡ್ತೀನಿ ಬಂದಮೇಲೆ. ಬಾ ಮಹೇಂದ್ರ. ಓಕೆ, ಫೋನ್ ಮಾಡ್ತೀನಿ ಬಿಡು. ಗೆಜ್ಜೆ ಮಟ್ಟಿ ತಗೋಬೇಕಾ?
ಇವತ್ತಾಗೆ ಈ ಚಿನ್ನದ ಮಾಡಿ ತಗೊಂಡೆ ಬಾ, ನಾನು ಸೆಲೆಕ್ಷನ್ ಮಾಡ್ತೀನಿ. ಮಾಡ್ತೀನಿ ಬಾ. ಎಸ್ ಗೈಸ್, ಕೇರ್ ನಗರ ರೀಚ್ ಆದ್ವಿ. ಸೊ ಆ್ಯಂಡ್ ಜ್ಯುವೆಲರಿ ಶಾಪ್ಗೂ ಬಂದ್ವಿ ನಾವು. ನೋಡೋಕ್ಕೆ ಶುರು ಮಾಡಿದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದಷ್ಟು ಚೊಂಬುಗಳನ್ನ ನೋಡಿದ್ವಿ, ಅದಾದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನೊಂದಷ್ಟು ತೋರಿಸಿ, ಬಟ್ ಅದರಲ್ಲಿ ಲಕ್ಷ್ಮಿ ಇರಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಅವರು ಬರೀ ಎಲೆಗಳಿರೋದನ್ನ ತೋರಿಸ್ತಾ ಇದ್ದಾರೆ ನಮಗೆ. ಒಂದೊಂದಾಗಿ ಪಟ 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 ಅಂತ ಸೆಲೆಕ್ಷನ್ ಆಗುತ್ತೆ. ಅದೇ ಖುಷಿ ಇಲ್ಲಿಗೆ ಬಂದರೆ ನಮಗೆ. ಎಷ್ಟು ಬೇಗ ಸೆಲೆಕ್ಷನ್ ಮಾಡಿದ್ವಿ ಅಂದರೆ ಫಸ್ಟು ಗೊಂಬೆದು ಕಾಲು ಬೆಳೆ ಸೆಲೆಕ್ಷನ್ ಮಾಡಿ ಎತ್ತಿಡ್ಸಿದ್ವಿ. ಅವಳು ಬಾಯಿಗೆ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಕಾಲು ಬೆಳೆನ ಕೊಟ್ಟಿದ್ದಾರೆ ಪಾಪ ಅವರು. ಆ್ಯಂಡ್ ಚೆಂಬೆತ್ತಿಡ್ಸಿದ್ವಿ. ಅದಾದಮೇಲೆ ಇವಾಗ ಅವಳದು ಕಾಲು ಬೆಳೆ ಎತ್ತಿಡ್ಸಿದ್ವಿ. ಇವಾಗ ಕುಂಕುಮದ ಭರಣಿ ನೋಡ್ತಿದ್ದೀವಿ. ನಮ್ಮ ಮನೆ ಆಲ್ಮೋಸ್ಟ್ ಕುಂಕುಮದ ಭರಣಿ ಬಂದು ಒಂದು 4-5 ಸೆಟ್ಟೇ ಇದೆ. ಪ್ರಮೋದ್ ಅವ್ರಿಗೆ ಅದೇನೋ ತೃಪ್ತಿನೇ ಆಗಲ್ಲ. ಅದಕ್ಕೇ ಅವರು ಇನ್ನೂ ಒಂದಿರಲಿ ಅಂದ್ಬಿಟ್ಟು ಹೊಸ ತೆಗ್ದು ಇಟ್ಕೋತಾ ಇದ್ದಾರೆ. ಆ್ಯಂಡ್ ಶೋಭಾ ಅಷ್ಟರಲ್ಲಿ ನಾವು ನೋಡೋಷ್ಟರಲ್ಲಿ ಬಂದಳು. ಇದನ್ನು ಸೆಲೆಕ್ಷನ್ ಮಾಡಿದ್ದೀನಿ ನೋಡು, ಚಂಬು ಚೆನ್ನಾಗಿದೆಯಾ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಆಮೇಲೆ ಲಕ್ಷ್ಮಿ ಬೇಕಿತ್ತು ಅಂತ ತುಂಬ ದಿನದಿಂದ ಪ್ರಮೋದ್ ಅವರು ತೊಗೋಬೇಕು ಲಕ್ಷ್ಮಿ ವಿಗ್ರಹ ಅಂತಿದ್ರು. ಸೊ ಅಲ್ಲಿ ಹೇಳಿದ್ರು ಜ್ಯುವೆಲರಿ ಶಾಪಲ್ಲಿ ಮುಷ್ಟಿಯಷ್ಟು ವಿಗ್ರಹ ಇರಬೇಕು, ಮುಷ್ಟಿಯಿಂದ ದೊಡ್ಡದು ಇಡಬಾರ್ದು ಅಂತ ಹೇಳಿದ್ರು. ಇವಾಗ ನಲ್ಲಿ ದೊಡ್ಡದಿತ್ತಲ್ಲ, ಅದು ಮುಷ್ಟಿಗಿಂತ ದೊಡ್ಡದು ಬರುತ್ತೆ, ಅದನ್ನು ಬೇಡ ಅಂದ್ಬಿಟ್ಟು ಮುಷ್ಟಿಯಷ್ಟನ್ನು ತೊಗೊಂಡ್ವಿ ಚಿಕ್ಕದು. ಇಷ್ಟೆಲ್ಲ ಬಿಲ್ ಹಾಕ್ಸ್ತಿದ್ವಿ. ಮತ್ತೆ ಪಟ್ ಅಂತ ಅದು ಬಿಲ್ ನೋಡಿದ್ರಲ್ಲ ಪ್ರಮೋದ್ ಅವರು, ಇನ್ನೊಂದು ಗಣೇಶ ಇದ್ರೆ ಕೊಡಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಗಣೇಶನ ತಂದುಕೊಟ್ರು. ಗೊಂಬೆನೇ ಮಾತಾಡ್ತಾಳೆ ಅಂತಲೇ ಓಡಾಡ್ತಿದ್ದೀನಿ ಗೈಸ್, ಆದರೂ ಮಾತಾಡ್ತಾವಳೆ ಅವಳು. ಇದೊಂದು ಇಯರಿಂಗ್ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. 20 ಮಿಲಿ ಕಡಿಮೆ 5 ಗ್ರಾಮ್ ಇದೆ. ಅದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು, ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಪ್ರಮೋದ್ ಅವರು ಈ ಮಂತದು ನೀನು ಈ ಇಯರಿಂಗ್ ತೊಗೊಂಡಾಯಿತು, ಇನ್ನು ನೆಕ್ಸ್ಟ್ ಮಂತೇ ನಿನಗೆ ಕೊಡಿಸೋದು ಬೇಡ ಅಂತ ಅವರು ಕೊಡಿಸ್ಲಿಲ್ಲ. ಸೊ ಕೊನೆಗೆ ಅವರು ಒಂದು ಕಡೆ ಮನ್ಸು ಮಾಡಿದ್ರು, ಸರಿ ಆಯಿತು ತೊಗೊಂಬಿಡು ಅಂತ. ಆಮೇಲೆ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಅವರು ಬ್ರೇಸ್ಲೈಟ್ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ. ನನ್ನ ಹತ್ರ ಎಲ್ಲ ಇದೆ, ಯಾವುದಿಲ್ಲ ಅನ್ನೋಂಗಿಲ್ಲ ಗೈಸ್, ಎಲ್ಲ ಇದೆ. ಬಳೆ, ನೆಕ್ಲೇಸು, ಲಾಂಗ್ ಹಾರ, ಶಾರ್ಟ್ ನೆಕ್ಲೇಸು, ಇಯರಿಂಗ್ಗಳು ಒಂದು 7 ಎಲ್ಲ ಇದೆ ನನ್ನ ಹತ್ರ. ಬ್ರೇಸ್ಲೈಟ್ ಒಂದೇ ಇಲ್ಲ ನನ್ನ ಹತ್ರ. ಅದಕ್ಕೆ ಪ್ರಮೋದ್ ಅವರು ಬ್ರೇಸ್ಲೈಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಂಗೂ ಇವತ್ತೇ ತೊಗೊಂಬಿಡೋಣ ಅಂತಲೇ ನೋಡಿದ್ವಿ. ಬಟ್ ಇನ್ನೊಂದು ಶಾಪ್ ಹತ್ರ ಹೋದಾಗ ನಮಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ಹೋಗ್ತಾ ಏನು ಅಂತ ತೋರಿಸ್ತೀನಿ. ಇವಳು ನಾನು ಹೊರಡ್ತೀನಿ, ಕಾರ್ತಿಕ ಪೂಜೆ ಮಾಡಬೇಕು ಅಂದ್ಬಿಟ್ಟು ಹೊರಡ್ತಾ ಇದ್ದಾಳೆ ಶೋಭಾ. ನಮಗೆ ಅದು ಏನಾದ್ರು ತಿನ್ನೋಕ್ಕೆ ಅಂದ್ಬಿಟ್ಟು ತಿನ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಹೋದ್ಲು. ಸೊ ಇವಾಗ ನೀತು ಮನೆಗೆ ಬಂದ್ವಿ. ಒಂದು ರಿಟರ್ನ್ದು ಪಾರ್ಸಲ್ ಇಸ್ಕೋಬೇಕಿತ್ತು. ಸ್ವಲ್ಪ ತೊಂದರೆ ಆಗುತ್ತೆ ಅವ್ರಿಗೆ, ಹೆಂಗಿದ್ರು ನಾವೇ ಹೋಗ್ತೀವಲ್ಲ, ಅವ್ರು ಇನ್ನೊಂದು ಸಲ ಪೋಸ್ಟ್ ಹಾಕಿ ಎಲ್ಲ ರಿಸ್ಕು ಅಂದ್ಬಿಟ್ಟು ನಾನು ಬೇಡ ನೀತು ನೀನೇ ಇಟ್ಕೋ, ನಾನು ಬರ್ತೀನಿ ಕೇರ್ ನಗರ ಅವಾಗ ಈಸ್ಕೋತೀನಿ ಅಂತ ಹೇಳಿದ್ದೆ. ಸರಿ ಅಕ್ಕ ಆಯಿತು ಅಂದ್ಬಿಟ್ಟು ಅವಳು ಇಟ್ಕೊಂಡಿಲ್ಲ, ಅದನ್ನ ಈಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಅಕ್ಕ ಕೂಡ ಇದ್ದರು. ಏನು ಮಾಡ್ತಾವಳೆ ಗೊಂಬೆ? ಹಂಗೆ ಫೈಟಿಂಗ್ ಆಡ್ತಾವಳೆ. ಇಲ್ಲಿ ಮುದ್ದು ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾನೆ. ಇಲ್ಲಿ ಮಗನೇ, ಇಲ್ಲಿ ಇಲ್ಲೇ ಮುದ್ದು ಇಲ್ಲಿ ಮಾ. ಯಾವಾಗ ಮುದ್ದು ಫಂಕ್ಷನ್? ಒಂದು ಇಯರ್. ಓಕೆ ಓಕೆ. ಹಂಗಾರೆ ಇವಳಿಗೂ ಇವನಿಗೂ 1 ತಿಂಗಳು. ನಮ್ಮನೇಲಿ 9 ತಿಂಗಳು ಮಾಡಲ್ಲ ಅಂತ ಹೇಳೋರೆ, ಬರಲ್ವಲ್ಲ ಜನಗಳು, ರಜಾ ಇರಲ್ಲ ಅಂತ. ಫೆಬ್ರವರಿ ಹಾಲಿಡೇ ಅಂತ. ಏ ಫೋನು ಮಮ್ಮಿ ಬಾಯಿಗೆ ಏನ ಕಂಡವ ನೋಡು. ನಮ್ ಖುಷಿ ತರ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದ ಅಕ್ಕನ ಮಕ್ಕಳನ್ನೆಲ್ಲ. ನೀತು ಪಾಪುಗೆ ಕಿವಿ ಸುಸ್ತಿದ್ರಲ್ಲ, ಅದಕ್ಕೆ ಬಂದಿದ್ರು. ರಿಟರ್ನ್ ಹೋಗ್ಬೇಕಿತ್ತಂತೆ ಅಕ್ಕ. ನಾನು ಬರ್ತಿದ್ದೀನಿ ಅಂದ್ಬಿಟ್ಟು ಇವತ್ತು ಇಲ್ಲೇ ಸ್ಟೇ ಆಗಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಏನೂ ಗೊತ್ತಿಲ್ಲ, ನನ್ನ ಕಂಡ್ರೆ ಅವ್ರಿಗೆ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ, ನನಗೆ ನಿಮ್ಮ ಕಂಡ್ರೆ ಇಷ್ಟ ಅಂತ. ಮತ್ತು ಗೊಂಬೆ ನಾಮಕರಣಕ್ಕೆ ಬಂದಾಗ ಎಷ್ಟು ಹಿಂಸೆ ಮಾಡಿದೆ ಗೊತ್ತಾ ಗೈಸ್, ಇರಿ ಅಂತ ನಾನು.
ಆಮೇಲೆ ಮನೆಗೆ ಬಂದಮೇಲೆ ಆಂಟಿ ಅಂತಿದ್ರಂತೆ ಇರ್ಬೋದಿತ್ತು, ನನಗೆ ಗೊತ್ತಿರಲಿಲ್ಲ ಇವಳು ಈ ಥರ ಅಂತ. ನೀತು ಯಾಕೆ ಫ್ರೆಂಡು ಅಂದ್ಕೊಂಡು ಭೂಮಿ ಮನೆಗೆ ಹೋಗ್ತಾಳೆ ಅಂತ ನನಗೆ ಇವಾಗ ಗೊತ್ತಾಯಿತು ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರಂತೆ ಆಂಟಿ. ಸೊ ಇಲ್ಲಿ ನೀತು ಮಗಳು ಸಿಹಿ ಇದ್ದಾಳಲ್ಲ, ಅವಳು ಅಳ್ತಾ ಇದ್ಲು, ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಗೈಸ್. ನಂಗೆ ನಿಜ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಬರ್ತೀನಿ ಅಂದ್ಕೊಂಡು ನಮ್ಮ ಜೊತೆ ಅಳ್ತಾ ಇದ್ಲು ಅವಳು. ಅವ್ರಿಗೆಲ್ಲ ಬಾಯ್ ಮಾಡಿ ನೀತು ಒಂದು ಶಾಪ್ ಅಡ್ರೆಸ್ ಹೇಳಿದ್ಲು. ಅಕ್ಕ ಇಲ್ಲಿ ಹೋಗಿ ಅಕ್ಕ, ಗೊಂಬೆಗೆ ಚೆನ್ನಾಗಿರೋ ಬಟ್ಟೆಗಳಿದೆ, ನಿಜ ನಿನ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ಲು. ಸೊ ನಾವು ಯಾವುದೋ ಅಂಗಡಿಗೆ ಬಂದುಬಿಟ್ಟಿದ್ವಿ. ಆಮೇಲೆ ಕಾಲ್ ಮಾಡಿ ಕೇಳಿದ್ವಿ, ಅಲ್ಲಲ್ಲ ಇಲ್ಲಿ ಅಂದ್ಬಿಟ್ಟು ಅಡ್ರೆಸ್ ಹೇಳಿದ್ಲು. ಇವು ಆಂಟಿ ಯಾಕೋ ಗೊತ್ತಿಲ್ಲ ನಮ್ಮ ಹಿಂದಿಂದನೇ ಬರ್ತಾಯಿದ್ರು. ನಮ್ಮ ಹಿಂದೆ ಅಂತಲ್ಲ, ಅದೇ ಕಸ್ಟಮರ್ ಬಂದರು, ಎಲ್ಲ ಕಸ್ಟಮರ್ ಹಿಂದಿಂದನೂ ಒಬ್ಬೊಬ್ಬರು ಹೋಗ್ತಿದ್ರು. ಬಟ್ ಈ ಥರ ಹಿಂದಿಂದೆ ಬರ್ತಿದ್ರೆ ಕಸ್ಟಮರ್ಗೆ ಅದು ಒಂಥರ ಫೀಲ್ ಆಗುತ್ತೆ, ಅದು ಬರಬಾರ್ದು ಆ್ಯಕ್ಚುಲಿ. ಯಾರು ಏನು CC ಕ್ಯಾಮ್ರಾ ಇಟ್ಟಿರ್ತಾರೆ, ಏನು ಕತ್ಕೊಂಡೇನು ಯಾರೂ ಹೋಗಲ್ಲ. ಸೊ ಎಲ್ಲ ಕಸ್ಟಮರ್ ಹಿಂದೆನೂ ಹಾಗೆ ಮಾಡ್ತಾಯಿದ್ರು. ಸೊ ನಂಗೆ ಅದೊಂದು ಬೇಜಾರಾಯಿತು ಇಲ್ಲಿ. ಅದರ್ವೈಸ್ ಎಲ್ಲ ಐಟಮ್ಸ್ಗಳು ಚೆನ್ನಾಗಿತ್ತು ಆ್ಯಂಡ್ ರೀಸನಬಲ್ ಪ್ರೈಸ್ ಇತ್ತು. ಸೊ ನಾವು ಒಂದು 1700ವರೆಗೂ ಶಾಪಿಂಗ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಡ್ರೆಸ್ಗಳಂತೂ ಸೂಪರಾಗಿತ್ತು. ಜಸ್ಟ್ 160 ರುಪೀಸ್ಗೆ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗಂತೂ. ನಾನು ಒಂದು 3 ಬಟ್ಟೆ ಅಪ್ಪುಗೆಲ್ಲ ಚಡ್ಡಿ ಎಲ್ಲ ತೊಗೊಂಡು ಒಂದಷ್ಟು ಐಟಮ್ಗಳೆಲ್ಲ ತೊಗೊಂಬಂದೆ. ಅಲ್ಲಿಂದ ಜ್ಯುವೆಲರಿ ಶಾಪ್ ಇನ್ನೊಂದು ರತನಕ್ಕೆ ಬಂದ್ವಿ. ಸೊ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ನೋಡೋಣ ಅಂದ್ಬಿಟ್ಟು ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಪ್ರೈಸ್ ಒಂದು ಟೂ ಹೈ ಗೈಸ್. ಸೊ ಅದು ಏನಪ್ಪ ಸ್ಟೋನ್ ಚಾರ್ಜ್ ಅಂತೆ, ಆಮೇಲೆ ಅದು ಪಾಲಿಶ್ ಚಾರ್ಜ್ ಅಂತ ಏನೇನೋ ಹಾಕಿದ್ರು. ಸೊ ನಮಗೆ ಅದು ವರ್ತಲ್ಲ ಅನಿಸಿತು. ಅರ್ಶೆ ಓಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಕಳಿಸ್ಕೊಂಡು ಬಂದ್ವಿ. ಮಳೆ ಬರ್ತಾಯಿತ್ತು, ಅದಕ್ಕೆ ಆ ತಾತ ಪಾಪ ಛತ್ರಿ ಇಟ್ಕೊಂಡು ಒಳಗಡೆ ಬಿಟ್ಕೊಟ್ರು. ನಮ್ಮ ಕೇರ್ನಗರದಲ್ಲಿ ಹೊಸ್ದಾಗಿ ಹೋಟೆಲ್ ಓಪನ್ ಆಗಿರೋದು, ಉಡುಪಿ ವೆಜ್ ಅಂತ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ತೇಗ್ ಬರೋದು ಆ ಥರ ಏನೂ ಆಗಲಿಲ್ಲ, ಮನೆ ಫುಡ್ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ನಾರ್ತ್ ಮೀಲ್ ತೊಗೊಂಡೆ, ಪ್ರಮೋದ್ ಅವರು ಅಪ್ಪು ದೋಸೆ ತೊಗೊಂಡ್ರು. ಆಮೇಲೆ ಒಂದು ಪನ್ನೀರ್ ಪೆಪ್ಪರ್ ಡ್ರೈ ಹೇಳಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಇಷ್ಟ ಇದೆ ಗೈಸ್ ಊಟ. ನಮ್ಮೂರಲ್ಲಿ ಒಂದು ಒಳ್ಳೆ ಹೋಟೆಲ್ ಇರಲಿಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಬೇಜಾರು ಮಾಡ್ಕೋತಾ ಇದ್ದೆ. ಸೊ ಮೇ ಬಿ ನನಗೋಸ್ಕರನೇ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ಎಸ್ ಗೈಸ್, ಮನೆಗೆ ಬಂದ್ವಿ. ಇವಾಗ ಬಂದು ಬಿಗ್ ಬಾಸ್ ಹಾಕಿದ್ದೀವಿ. ಆ್ಯಂಡ್ ಇದೆಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದೆ, ಅದು ಕೊಟ್ಟಿದ್ರು ರೀತು ಅವರೆಲ್ಲ, ಇನ್ನೊಂದಷ್ಟು ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ನೀತು ಹೇಳಿದ್ಲು ಅಂದ್ಬಿಟ್ಟು ಒಂದು ಶಾಪ್ಗೆ ಹೋಗಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ನಾವು ಮಾಲಲ್ಲಿ ನೋಡಿದಾಗ 399, ಜಸ್ಟ್ ಇದು 130 ರುಪೀಸಿಗೆ ಸಿಕ್ಕಿದೆ ನಮಗೆ. ಆ್ಯಂಡ್ ಅಪ್ಪು ಸೌಂಡ್ ಮಾಡಿದರೆ ಮಾತ್ರ ಇದು 150 ರುಪೀಸು. ಚೆನ್ನಾಗಿದೆ ಹೇಳಕ್ಕೋಣ, ಇಷ್ಟ ಆಯಿತು. ಆ್ಯಂಡ್ ಬೇಕಿತ್ತು ನಮಗೆ, ನೀರಿತ್ತು ತುಂಬ ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ನಮ್ಮನೆ ಪಾತ್ರೆ ಸೋರಕ್ಕಿದ್ದು, ಅದರಲ್ಲಿ ಸ್ಪೂನು ಹಾಕೋದು ಇರಲಿಲ್ಲ. ಸೊ ಅದಕ್ಕೆ ಪ್ಲಾಸ್ಟಿಕ್ ಹಳೇದಿತ್ತಲ್ಲ ಅದನ್ನೇ ಹಾಕ್ಬಿಟ್ಟಿದೆ ಪ್ರಮೋದ್ ಅವರು. ತಗೋ ಅದಕ್ಕೆ ಸಿಕ್ತು ಅಂದ್ಬಿಟ್ಟು ಇದು ರ್ಯಾಬಿಟ್ದು ಫೇಸ್ ಬರುತ್ತಲ್ಲ ಆ ರೀತಿ ಇದೆ, ಚೆನ್ನಾಗಿದೆ. ಇದು ಅಷ್ಟೇ 150 ರುಪೀಸು. ಆ್ಯಂಡ್ ಇದೊಂದು 130ನಾ 150 ಇದನ್ನು 150 ಇದು. ಆ್ಯಂಡ್ ಇದೊಂದು 150 ನೈವೇದ್ಯ ಇರ್ತೀವಲ್ಲ ದೇವರಿಗೆ. ಸೊ ಅದನ್ನು ಈ ತಟ್ಟೆ ಒಳಗಡೆ ಹಾಕಿಡೋಕ್ಕೆ ಅಂದ್ಬಿಟ್ಟು ಏನೋ ತೊಗೊಂಡಿದ್ದಾರೆ. ಅಷ್ಟೊಂದು ಬೆಳ್ಳಿ ತೊಗೋತಾರೆ, ಆದರೂ ತೊಗೊಂಡಿದ್ದಾರೆ. ಆ್ಯಂಡ್ ಅಪ್ಪುಗೆ ಚಡ್ಡಿ ಇಷ್ಟ ಆಯಿತು. ನನಗೆ ಅಪ್ಪು ಶಾರ್ಟ್ಸ್ ಹಾಕೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ನಿಗೆ ಹೇಳಿದ್ರೆ ಹಾಕಲ್ಲ, ಇವಾಗ ಅಭ್ಯಾಸ ಆಗಿದ್ದಾನೆ. ವಿಡಿಯೋ ಕಟ್ ಆದರೆ ಈಗ ಹೆಂಗೆ ಬೀಳುತ್ತೆ ಅಂದರೆ ಅಪ್ಪು ಬೈತಾ ಇದೆ, ಗೊಮ್ಮೆಲೆ ಸಾಂಗ್ ಹಾಕ್ಬಿಟ್ಲು. ಇವಳು ಹೊಡೆಯಂಗಿಲ್ಲ ಬೈಯಂಗಿಲ್ಲ. ಇದೊಂದು ಚಡ್ಡಿ ಆ್ಯಂಡ್ ಇದೊಂದು ಚಡ್ಡಿ ತೊಗೊಂಡೆ ಅವನಿಗೆ. ಅಪ್ಪುಗೆ ಹೆಂಗೆ ಬೀಳುತ್ತೆ ಗೊತ್ತಾ, ಡೈಲಿ ಬೀಳುತ್ತೆ, ತಪ್ಪು ಮಾಡಿದಾಗೆಲ್ಲ ಬಿತ್ತಾ ಇರುತ್ತೆ. ಸೊ ಇದೊಂದು 160 ರುಪೀಸ್ ಡ್ರೆಸ್ಸು ಮನೆ ಹತ್ರ ಹಾಕೋಕ್ಕೆ ಅಂದ್ಬಿಟ್ಟು ತೊಗೊಂಡ್ವಿ. 160 ರುಪೀಸು ಮನೆ ಹತ್ರ ಹಾಕೋಕ್ಕೆ. ಆಮೇಲೆ ಟೆಂಪಲ್ಲು ಅಲ್ಲಿ ಇಲ್ಲಿ ಹೋದಾಗ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಅಪ್ಪು ಒಂದೊಂದೇ ಪಿಚ್ ಕೊಡ್ತಾ ಇದೆಯಾ, ಅದರಲ್ಲಿ ತೆಗೆದು ಕೊಡ್ತೀನಿ ನಾನು, ಗೊತ್ತಲ್ಲ ಹೆಂಗೆ ಬೀಳುತ್ತೆ ಅಂತ. ಇದು 160 ರುಪೀಸು, ಇದು ಮನೆ ಹತ್ರ ಹಾಕೋಕ್ಕೆ ಅಂದ್ಬಿಟ್ಟು ಚೆನ್ನಾಗಿದೆ. ಇದು ಹೇಳೋದು ಚೆನ್ನಾಗಿದೆ ಹೋಗೋಕ್ಕಂತ ಸುಮ್ಮನೆ ಹೋಗೋದಕ್ಕೆ ಇಷ್ಟು ತೊಗೊಂಡು ಬಂದ್ವಿ. ಇದು ಅಷ್ಟೇ 160 ರುಪೀಸು. ನಾವು ಅವಳಿಗೆ ಒಂದೊಂದು ಮನೆ ಹತ್ರ ಹಾಕೋ ಡ್ರೆಸ್ ತರ್ತಿದ್ದು
360 450 400 ಒಂದೊಂದು ಪೇ ಮಾಡ್ತಾ ಇದ್ದಿದ್ದು ನಾವು. ಸೊ ಇವಾಗ ವರ್ತಾಗಿ ಸಿಕ್ತು. ಆ್ಯಂಡ್ ಇದು ಹಾಟ್ ವಾಟರ್ ಹಾಕ್ಬಿಟ್ಟು ಇಲ್ಲಿಟ್ರೆ ಅವಾಗ ಕುಡಿತಾ ಇರ್ಬೋದು ಅಂತ ಇವನು ಯಾವಾಗಲೂ ನೀರು ಅಂತ ಓಡಿಸ್ತಾ ಇರ್ತಾನೆ ಅಡುಗೆ ಮನೆಗೆ. ಸೊ ಇದು ಫಿಲ್ ಮಾಡಲು ಇಡೋಣ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀವಿ. ಆ್ಯಂಡ್ ಗೊಂಬೆ ಹತ್ರ ವೆರಿ ಡೇಂಜರ್, ತುಂಬ ಡೇಂಜರು. ಅಲ್ಲ ಗುಲ್ಕಂಡವನೇ ಬೀಳ್ಸಾಕೋದ್ಲು. ಸಿಕ್ಕಾಬಟ್ಟೆ ತುಂಟಿ, ಗುಡ ನೋಡ್ತಾಳೆ, ಇಲ್ಲ ನಿಂತ್ಕೊಂಡೇ ಬಿಡ್ತಾಳೆ ವಿತೌಟ್ ಸಪೋರ್ಟು, ಟಕ್ಕಂದು ಬಿಡ್ತಾಳೆ. ಆ್ಯಂಡ್ ಇದು ಚಿಕನ್ ಮಟನ್ ತೊಳೆದ್ಬಿಟ್ಟು ಸೋರ್ ಹಾಕೋಕ್ಕೆ, ಸೊಪ್ಪು ಗಿಪ್ಪು ಅದನ್ನು ಸೋರ್ ಹಾಕೋಕ್ಕೆ ಅಂದ್ಬಿಟ್ಟು ಇದೊಂದು ಜಾರ್ಡಿನ ತೊಗೊಂಡ್ವಿ. ಇಷ್ಟನ್ನು ತೊಗೊಂಡ್ವಿ. ಅಲ್ಲೇ ಆಯಿತು 1700 rupees ಸಮಥಿಂಗ್ ಏನೋ ಅಲ್ಲಿ ಬಿಲ್ ಆಯಿತು. ಆ್ಯಂಡ್ ಇದು ಮಹೇಂದ್ರದಲ್ಲಿ ಕೊಟ್ಟಿದ್ದು ಸ್ವೀಟು. ನಾನು ನೋಡೇ ಇಲ್ಲ. ಗೋ ಬ್ಯಾಕ್. ಟೋಟಲ್ ಬಂದು ನಾವು ಅರ್ಧ kg ಬೆಳ್ಳಿ ತೊಗೊಂಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಗೈಸ್, ತುಂಬ ಖುಷಿ ಆಗ್ತಾಯಿದೆ. ಅದು ಬೇಕು ಅಂದಮೇಲೆ ತೊಗೊಂಡ್ಬಿಡ್ಬೇಕು. ನಮ್ಮನೆ ಬೆಳ್ಳಿ ಇದು ಚೊಂಬು 2 ಇತ್ತು. ಚೆಂಬು ಒಂದಿದೆ, ಪ್ರಮೋದವ್ರು ಬೈದ್ಬೋದು. ಚೊಂಬು ಒಂದೊಂದು 2 ಇತ್ತು. ಒಂದು ಪುಟಾಣಿದು, ಅದನ್ನು ಪಕ್ಷಕ್ಕೆಲ್ಲ ಇಡ್ತಾಯಿದ್ವಿ. ಇನ್ನೊಂದು ಲಕ್ಷ್ಮೀದು ಮೇಲ್ಗಡೆ ಇದೆ. ಮೇಲ್ಗಡೆ ಧನಲಕ್ಷ್ಮಿ ಕೂರಿಸಿದ್ವಲ್ಲ, ಅದೆಲ್ಲ ತೆಗೆದುಬಿಟ್ಟು ಅಲ್ಲೇ ಇಟ್ಟಿದ್ವಿ. ಅದು ಬಂದು ನಿಯರ್ 1 kg ಹತ್ತತ್ರ ಇದೆ ಆ ಚಂಬು. ಇದು ನಾವು ಕಳಶಕ್ಕೆ ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗೋಗಿತ್ತು. ಒಳಗಡೆ ಎಲ್ಲ ಹೆಂಗಾಗ್ಬಿಟ್ಟಿಲ್ಲ ಪುಣ್ಯದು, ಸಿಕ್ಕಾಪಟ್ಟೆ ಒಂಥರ ಪಾಚಿ ಥರ ಎಲ್ಲ ಆಗೋಗಿತ್ತು. ತೊಳೆದ್ರೂ ಹೋಗ್ತಾ ಇರಲಿಲ್ಲ, ಬ್ಲ್ಯಾಕ್ ಥರ ಆಗೋಗಿದ್ದು ಕಂಪ್ಲೀಟ್ ಒಳಗಡೆ. ಹಾಗೆ ತೊಗೋಬೇಕು ಅಂತಲೇ ಹೋಗಿ ತೊಗೊಂಡಿದ್ದು ನಾವು. ಈ ಚಂಬು ಬಂದು ಇನ್ನೇನು 8 ಗ್ರಾಮು ಲೆಸ್ ಹಾಕಿದ್ರೆ, ಲೆಸ್ಸಲ್ಲಿ ಹಾಕಿದ್ರೆ 300 ಗ್ರಾಮ್ ಇದೆ. ಇದು 300 ಗ್ರಾಮ್ ಚಂಬುದು. ಬರೀ ಲೀವ್ಸ್ ಇದೆ ಅಷ್ಟೇ, ಏನು ಬೇರೆ ಏನಿಲ್ಲ. ಇಡ್ಬೋದು, ಪಕ್ಷಕ್ಕೆಲ್ಲ ಆರಾಮಾಗಿ ಕಳಶನ ಇಡ್ಬೋದು ನಾವು. ಕೆಳಗಡೆ ಈ ರೀತಿ ಗ್ರಿಪ್ ಇದೆ. ಇದು 92.5 ಸಿಲ್ವರು, ಪ್ಯೂರ್ ಸಿಲ್ವರು. ಬಿಕಾಸ್ ನಮಗೆ ರೀಸೇಲ್ ವ್ಯಾಲ್ಯೂ ಬೇಕು. ಮುಂದೆ ನಾವು ಹಾಕ್ಬಿಟ್ಟು ತೊಗೋತೀನಿ ಹಾಕಲ್ಲ, ಬಿಟ್ಟು ತೊಗೋತೀನಿ ಅಂತ ಅಂದ್ರೂ ಇನ್ನು ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ನಾವು ಇಷ್ಟೆಲ್ಲ ಬೈ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಅಷ್ಟರಲ್ಲಿ ನಮ್ಮ ದೇವ್ರ ಮನೆನ ಬೆಳ್ಳಿ ಮಾಡಬೇಕು, ನಮ್ಮ ಅಡುಗೆ ಮನೆನ ಸ್ಟೀಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಸೊ ಇದು 300 ಗ್ರಾಮ್ ಇದೆ. ಆ್ಯಂಡ್ ಇದು 70 ಗ್ರಾಮ್ ಇದೆ. 70 ಈ ಸಲ ಚೆನ್ನಾಗಿದೆ, ಇಷ್ಟ ಆಯಿತು, ತೊಗೊಂಡ್ವಿ ಅಷ್ಟೇನ. ಆ್ಯಂಡ್ ಗೊಂಬೆಗೆ ಕಾಲು ಬೇಳೆ ತೊಗೊಂಡ್ವಿ. ಅದು ಫುಲ್ಲು ಟೈಟಾಗೋಯ್ತು ಒಳಗೆ. ಅದನ್ನು ಹಾಕ್ಬಿಟ್ಟು ಇದನ್ನು ತಗೊಂಡ್ವಿ ನಾವು. ನಾರ್ಮಲ್ ಮಕ್ಳಿಗೆ ಹೆಂಗೆ ಬರುತ್ತೆ ಹಂಗೆ ಬಂದಿದೆ. ಕಾಲ್ಬೇಳೆ ಇವಾಗ ಹಾಕಿದ್ದೀವಿ, ಗಿಫ್ಟ್ ಬಂದಿರೋದು. ನಿಮಿಷ, ನನ್ನ ಮಗಳು ಅಥವಾ ಅಮುಕ್ತಾನೆ ಇದೆ, ಅಮ್ಕಲ್ಲ ಅವಳು ಇವತ್ತೇ ಅಮುಕ್ತಾ ಇದ್ದಾಳೆ. ಹಿಂಗೆ ಇನ್ನೊಂದು ನಾವು ತೊಗೊಂಡಿದ್ದು ಬೆಳ್ಳಿದು ಲಕ್ಷ್ಮಿ. ಸಕ್ಕತ್ತಾಗಿದೆ, ಡೀಟೇಲಿಂಗ್ ಆಗಿದೆ, ಸೂಪರಾಗಿ ಬಂದಿದೆ ಮಾತ್ರ. ಚೆನ್ನಾಗಿದೆಯಲ್ಲ. ಇದೊಂದು ಲಕ್ಷ್ಮಿ ತಗೊಂಡು ವಿಗ್ರಹ ಒಂದು ನಮ್ಮ ಮುಷ್ಟಿ ಅಷ್ಟು ಇರಬೇಕು, ಮುಷ್ಟಿಗಿಂತ ದೊಡ್ಡದು ಇರಬಾರ್ದು. ಸೊ ಅದಕ್ಕೆ ನಮ್ಮ ಮುಷ್ಟಿ ಅಷ್ಟೇ ನಾವು ವಿಗ್ರಹನ ಬೈ ಮಾಡಿದ್ದೀವಿ. ಇದೊಂದು ಲಕ್ಷ್ಮಿ. ಇದೊಂದು ವಿಗ್ರಹ ಗಣೇಶ್. ಎಷ್ಟು ವೆಯ್ಟ್ ಇದೆ ಗೊತ್ತಾ ಗೈಸ್, ಇದು ಟೊಳ್ಳಿಲ್ಲ ಬಿಡು ಅಪ್ಪು. ಎಷ್ಟು ವೆಯ್ಟ್ ಇದೆ ಅಂದರೆ ಇವೆರಡು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಇಷ್ಟು ಇದು ಅಷ್ಟೇ, ಮುಷ್ಟಿ ಅಷ್ಟೇ ಇದೆ. ಇದೊಂದು ಗಣಪತಿ ಆ್ಯಂಡ್ ಲಕ್ಷ್ಮಿ ಇಷ್ಟು ಸೇರಿ ಅರ್ಧ kg ಬೆಳ್ಳಿ. ತುಂಬ ಖುಷಿ ಆಗ್ತಾಯಿದೆ. ಲಾಸ್ಟ್ ಟೈಮು ನಾವು ಅದೊಂದು ದೀಪಲ ಕಂಬ ತೊಗೊಂಡಿದ್ದಾನೆ 800 ಗ್ರಾಮ್, 870 780 800 ಸಮಥಿಂಗ್. ಹಾಗೆ ಒಂದು ಫೋಟೋ ತೆಗೀರಿ. ಗೊಂಬೆ ಇದನ್ನು ತೊಗೊಂಬರೋದಕ್ಕೆ ಅಂತಲೇ ನಾವು ಇವತ್ತು KR ನಗರ ಹೋಗಿದ್ದು. ಸೊ ತೊಗೊಂಬಂದಾಯಿತು, ತುಂಬ ಖುಷಿ ಆಯಿತು. ಇಷ್ಟಪಟ್ಟಿದ್ದು ಪಟ್ ಅಂತ ಮನೆಗೆ ಬಂತಲ್ಲ ಅಂತ.
ಆ್ಯಂಡ್ ಇನ್ನೂ ನೋಡಿದ್ವಿ ಅವರು ಅದು 92.5 ಸಿಲ್ವರ್ ಇರಲಿಲ್ಲ. ತೊಗೋತೀರಾ ಇದೊಂದು 50 ಗ್ರಾಮ್ ಎಕ್ಸ್ಟ್ರಾ ಇದೆ, ಇದನ್ನೇ ತೊಗೊಂಡ್ಬಿಡಿ. 92 ಸಿಲ್ವರ್ ಅಂತ ನಾವು ಅದನ್ನು ತೊಗೊಂಡ್ವಿ. ಇಲ್ಲ ಅದು ನಾರ್ಮಲ್ ಸಿಲ್ವರು, ನಿಮಗೆ ಚೆನ್ನಾಗಿರೋದು ಕೊಡ್ತೀನಿ ಅಂದ್ಬಿಟ್ಟು ಅವರು 92 ಸಿಲ್ವರೇ ಕೊಟ್ಟರು. ತುಂಬ ಖುಷಿ ಆಯಿತು. ನಾನು ರೆಗ್ಯುಲರಾಗಿ ಅಲ್ಲಿ ಸಿಲ್ವರ್ ತೊಗೊಳಕ್ಕೆ ಅಲ್ಲಿಗೆ ಹೋಗೋದು. ತುಂಬ ವೆಯ್ಟ್ ಇದೆ, 300 ಗ್ರಾಮ್. ಎಷ್ಟು ವೆಯ್ಟ್ ಅನ್ನಿಸ್ತಿದೆ ಅಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ನಮ್ದು ಹಳೇದು ಚಿಕ್ಕದಿತ್ತು, 190 ಗ್ರಾಮ್ ಏನೋ ಇತ್ತು ಅಷ್ಟೇ, ಅರೌಂಡ್ 200 ಇತ್ತು ಅಷ್ಟೇ. ಇದು ಆಲ್ಮೋಸ್ಟ್ ನಮಗೆ ಎಷ್ಟು ಬೀಳ್ತು ಅಂದರೆ ಟೋಟಲ್ ಬಂದು ನಮಗೆ 80,000 ಬೀಳ್ತು. ನಾವು ಹಳೇದೆಲ್ಲ ಕೊಟ್ಟು ನಾವು ಮೇಲೆ ಇನ್ನು 60,000 ಅಷ್ಟು ಪೇ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ ಎಲ್ಲ ಹಳೇದಿತ್ತಲ್ಲ ಅದನ್ನು ಹಾಕ್ಕೊಂಡ್ರು ಅವರು. ಸೊ ಇನ್ನು 60,000 ಮೇಲೆ ಪೇ ಮಾಡಿದ್ದೀವಿ. ಅದಲ್ಲದೆ ನಾವು ಇನ್ನು ಜ್ಯುವೆಲರಿ ಇದೊಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ ಹೋದೆ. ಅದಾದಮೇಲೆ ಎಲ್ಲ ಒಂದು ಕಡಗ ಥರನೇ ನೋಡೋಣ ಅಂತ ಬಂದೆ. ಇಷ್ಟ ಆಯಿತು ಅದು. ಅವರು ಅದಕ್ಕೆ ಏನೋ ಸ್ಟೋನ್ ಚಾರ್ಜ್ ಅಂತೆ, ಸ್ಟೋನ್ ಕ್ಲೀನ್ ಚಾರ್ಜ್ ಅಂತೆ, GST ಅಂತೆ, ಆಮೇಲೆ 14% ವೇಸ್ಟೇಜ್ ಅಂತೆ ಅಂದ್ಕೊಂಡು ತುಂಬ ಹಾಕಿದರು. ನಮಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಹೈ ಅಂತ ಅನ್ನಿಸ್ತು ಪ್ರೈಸು. ಸೊ ಅದಕ್ಕೆ ನಾವು ನೋಡ್ಬಿಟ್ಟು ಬಂದುಬಿಟ್ವಿ. ಇಲ್ಲ ನಮ್ಗೆ ಅರ್ಶಲ್ಲೇ ಸರಿ, ನಮಗೆ ಗೋಲ್ಡ್ ಜ್ಯುವೆಲರಿ ಎಲ್ಲ. ಸಿಲ್ವರು ಮಹೇಂದ್ರನೇ ಸರಿ ಅಂದ್ಬಿಟ್ಟು ತೊಗೊಳ್ಳಿಲ್ಲ, ಬಂದ್ಬಿಟ್ವಿ. ಆಮೇಲೆ ಅಂದರೆ ಬರ್ತಾ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ, ಕ್ಲೋಸ್ ಆಗಿತ್ತು. ಮೇ ಬಿ ಏನೋ ಹಣೆ ಬರದಲ್ಲಿ ಇನ್ನೂ ಬ್ರೇಸ್ಲೈಟ್ ಆಗಲಿ ಕಡಗ ಆಗಲಿ ಬರ್ದಿಲ್ಲ ಅಂತ ಅನಿಸುತ್ತೆ. ನೋಡೋಣ ಮುಂದಿನ ದಿನ ಅಥವಾ ನೆಕ್ಸ್ಟ್ ಮಂತಲ್ಲಿ ಬೈ ಮಾಡೋಣ. ಆ್ಯಂಡ್ ಇನ್ನೊಂದು ನಿಮಗೆ ಬ್ಯಾಂಗಲ್ ಒಂದು ಮಿಸ್ಸಿಂಗ್ ಅಂತ ಇದ್ರೆ, ಬ್ಯಾಂಗಲ್ ಇಲ್ವರಿ ನನ್ನ ಹತ್ರ? ಬ್ಯಾಂಗಲ್ ಇದೆಯಾ? ಬ್ಯಾಂಗಲ್ ತೊಗೊಂಡು ನಾನು 3 ಇಯರ್ಸ್ ಆಯಿತು. ಗೋಲ್ಡ್ ಬ್ಯಾಂಗಲ್ ನಂತರ 3 ಇಯರ್ಸ್ ಇದೆ. ಸೊ ನಾನು ಹಾಕಿರಲಿಲ್ಲ ಆ ಟೈಮಲ್ಲಿ ಅಷ್ಟೇ. ಆ್ಯಂಡ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಟಿಕ್ ಬ್ಯಾಂಗಲ್ ಇಲ್ಲ, ಆ್ಯಂಟಿಕ್ ಬ್ಯಾಂಗಲ್ ಸಪ್ರೇಟ್ ಇನ್ನೊಂದು ಪೇರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಡೈಲಿ ವೇರ್ ಅಂತ ಏನಿಲ್ಲ, ಚೆನ್ನಾಗಿರೋದೇ ತೊಗೊಂಡಿದ್ದೀನಿ. ಆಗ ನಾರ್ಮಲ್ ಗೋಲ್ಡ್ ಫಿನಿಶ್ ಬರುತ್ತಲ್ಲ ಆ ಥರ ಬ್ಯಾಂಗಲ್ ನನ್ನ ಹತ್ರ ಇದೆ ಆಲ್ರೆಡಿ. 20 ಗ್ರಾಮ್ದು 10 ಗ್ರಾಮ್ ಒಂದೊಂದು ಬ್ಯಾಂಗಲ್ ನನ್ನ ಹತ್ರ ಇದೆ. ನೆಕ್ಸ್ಟು ಆ್ಯಂಟಿಕ್ ಬ್ಯಾಂಗಲ್ ಒಂದು 30 ಗ್ರಾಮಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದ್ರಿಂದ ಹೀಗೆ ಬ್ಲೆಸ್ ಮಾಡ್ತಾಯಿರಿ, ಹೀಗೆ ತೊಗೋತಾ ಇರ್ತೀನಿ ಚಿನ್ನ ಬೆಳ್ಳಿನ. ಸೊ ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.